ಆತ್ಮೀಯ H16 ನ್ಯೂಸ್ ಅರ್ಧದೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತ. ಆತ್ಮೀಯರೇ, ನಮ್ಮ ಸಿದ್ದರಾಮಯ್ಯರ ಮಗ ಯತೀಂದ್ರ ಯಾಕ್ರಿ ಈ ಅನಗತ್ಯ ಸಮಸ್ಯೆನ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಇವರು. ಇಲ್ಲದನ್ನು ಇಟ್ಕೊಂಡ್ರು ನಂಗೇನೋ ಗಾದಿ ಮಾತದ ಹಂಗಿದ್ದಂಗೆ ಕಾಣ್ತಾರೆ ಅವರು. ಅಲ್ಲ, ಹೈಕಮಾಂಡಿಗೆ ಒಪ್ಪಿಗೆ ಇಲ್ಲ ಡಿ ಕೆ ಶಿವಕುಮಾರ್ ಸೇಮ್ ಮಾಡೋದು ಅಂತ ಹೇಗೆ ಕೊಡೋದ್ರಲ್ಲಿ ಏನು ಅರ್ಥದ? ಯಾಕಂದರೆ ಸ್ವತಃ ಹೈಕಮಾಂಡ್ ಹೇಳ್ತಾ ಇಲ್ಲ ಆ ಮಾತನ್ನು ಓಪನ್ ಆಗಿ. ಗುಪ್ತ ಏನೋ ಮಾತಾಡಿರ್ಬೋದು, ಅದು ಏನಾಗಿದೋ ಗೊತ್ತಿಲ್ಲ. ಅದರ ಬಗ್ಗೆ ಒಬ್ಬ ಕಾಂಗ್ರೆಸ್ ಶಾಸಕನಾಗಿ, ಪರಿಷತ್ ಶಾಸಕನಾಗಿ ಈ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೈಕಮಾಂಡ್ ಬಿಟ್ಬಿಡುವಂಥ ವಿಷಯ. ಮತ್ತು ಎಲ್ಲರಿಗೂ ಗೊತ್ತಿರುವ ವಿಷಯನ ಸುಲಭಿಲ್ಲ ಸಿದ್ದರಾಮಯ್ಯರ ಕಿತ್ತು ಹಾಕೋದು ಅಂತೇಳಿ. ಆದರೆ ಇವರು ಹೇಳ್ಕೊಳ್ಳೋ ಅವಶ್ಯಕತೆ ಏನಿದೆ? ಒಬ್ಬ ಮಗಾಗಿ ಹೇಗಿರ್ಬೇಕು ಹಂಗಿರ್ಬೇಕಲ್ಲ, ಒಬ್ಬ ಜೂನಿಯರ್. ಮತ್ತು ಮೇರಾಗಿ ಕಾಂಗ್ರೆಸ್ಸಿಗೆ ಭಾಳ ಪ್ರಾಬ್ಲಮ್ ಸಮಯ ಅದ, ಸಮಸ್ಯೆ ಅದ. ಅದು ಹೇಗಾದ್ರು ನೋಡಿ ಕರ್ನಾಟಕದ ಕಾಂಗ್ರೆಸ್ ಉಳಿಸ್ಕೋಬೇಕು ಅನ್ನೋಂಥ ಹಂತದಲ್ಲಿದೆ. ಇದನ್ನು ಎದ್ದ ತಕ್ಷಣ ಜಗಳ ಹಚ್ಚುವಂಥ ಕೆಲಸ, ಮಾತಾಡೋದು ಕೆಲಸ ಬೇಕಾಗಿದೆ ನಾ ಯತೀಂದ್ರ ಅವರಿಗೆ. ಈ ವಿಷಯದಲ್ಲಿ ಸಿದ್ದರಾಮಯ್ಯರು ಹೇಳಬೇಕಾಗಿತ್ತೇನೋ. ಮತ್ತು ಅವ್ರು ಮಾತ್ರ ಭಾಳ ಗಂಭೀರವಾಗಿರ್ತಾರೆ ಸಿದ್ದರಾಮಯ್ಯನವರು. ಮತ್ತು ಹೈಕಮಾಂಡ್ ಏನು ಹೇಳ್ತದೆ ಅದು ಮಾಡ್ತೇವೆ, ಮುಗಿದು ಹೋಗ್ತಲ್ಲಿ ಮಾತು. ಹೌದು, ಇರ್ಬೋದು, ಇವ್ರಿಗೆ ವಿಶ್ವಾಸ ಕೊಟ್ಟಿರ್ಬೋದು, ನೀವು ಮುಂದುವರಿತೀರಿ ಅಂತ ಹೇಳಿರ್ಬೋದು. ಅದು ಸಾರ್ವಜನಿಕಗೊಳಿಸೋ ಅವಶ್ಯಕತೆ ಏನಿದೆ? ಇವರು ಈ ಮಾತು ಅಂದ್ಕೊಳ್ಳೋದು ಇವ್ರಿಗೆ ಮೊದಲು ಇವ್ರ ನಂತರ ಇಕ್ಬಾಲ್ ಹುಸೇನ್ ಅವ್ರ ನಂತರ ಇಲ್ಲರಿ ಜನವರಿ 8-9 ತಡ್ರಿ ನಮ್ಮವರು ಶಿವಕುಮಾರ್ ಅಕ್ಕ ಅಂತ ಅವ್ರು ಹೇಳ್ತಾರೆ. ಇದು ಬಿ ಜೆ ಪಿಗಿನ್ನ ಸಾಧನೆ ಮಾಡಿಕೊಡೋದಿಲ್ವ? ಸಾಕಷ್ಟು ವಿದ್ವಾಂಸರಿದ್ದಾರೆ, ಇತ್ತೇಂದ್ರು ಡಾಕ್ಟರ್ ಇದ್ದಾರೆ. ಜೊತೆಗೆ ಸ್ವತಃ ಅವರು ನಿರೂಪಣೆ ಹೇಳ್ತಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗಿನಿಂದಲೂ ಬಿ ಜೆ ಪಿಯವರು ನಾಯಕತ್ವ ಬದಲಾವಣೆ ಮಾತು ಆಡುತ್ತಲೇ ಇದ್ದಾರೆ. ಈಗ ಅದಕ್ಕೆಲ್ಲ ಅರ್ಥವಿಲ್ಲ, ಅದು ಅವರ ಕನಸು. ಅಡ್ಡಿ ಎಲ್ಲ ಇದು ಗೊತ್ತದ ನಿಮಗೆ. ಆದ್ರೆ ಅವ್ರ ಕೈಯಲ್ಲಿ ಇನ್ನೊಂದು ಬಡಿಗೆ ಕೊಟ್ಟು ಬಿಡಿಸ್ಕೋದ್ರೆ ಏನು ಅರ್ಥದ?